ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತನ್ನ ತಂದೆ ಇವತ್ತು ಬೀದಿಲಿ ನಿಂತಿರುವುದಕ್ಕೆ ಕಾರಣ ತಾನೇ ಅಂತ ಹೇಳಿ ಅರ್ಜುನ್ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ. ನನ್ನ ತಂದೆಯ ಒಂದು 10% ಬುದ್ಧಿ ನನಗೆದ್ದಿದ್ರು ಕೂಡ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನೊಬ್ಬ ಲಾಯರ್ ಆಗಿ ಯೋಚನೆ ಮಾಡಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಅರ್ಜುನ್ ಹೇಳಿದಾಗ, ಇಲ್ಲ ಇದಕ್ಕೆ ನಾನೇ ಕಾರಣ, ನಾನಾದರೂ ಪೇಪರ್ ಓದಬೇಕಿತ್ತು ಅಂತ ಭಾರ್ಗವಿ ಹೇಳ್ತಾರೆ. ನೀವು ಓದೋಕೆ ಹೋದ್ರಿ, ನಾನಲ್ವಾ ತಡೆದಿದ್ದು, ನಮ್ಮವರು ನೀವಲ್ಲ ಅವರು ಅಂದ್ಕೊಂಡು ಅವರನ್ನು ನಂಬಿ ಇವತ್ತು ಈ ಪರಿಸ್ಥಿತಿಗೆ ಬಿದ್ದಿದ್ದೀವಿ ಅಂತ ಅರ್ಜುನ್ ಹೇಳ್ತಾರೆ. ಇತ್ತ ಕಡೆ ನಿರ್ಮಲ್ ಅವರು ಭಾರ್ಗವಿ ಮೇಲೇ ರೊಚ್ಚಿಗೆ ಹೇಳ್ತಾರೆ, ಅವನೇನು ಓದಲಿಲ್ಲ, ನೀನು ಓದಬೇಕಿತ್ತಲ್ವಾ ಅಂತ ಹೇಳಿ ನಿರ್ಮಲ್ ಅವರು ಭಾರ್ಗವಿಯನ್ನು ತರಾಟೆಗೆ ತಗೋತಾರೆ. ಆದರೆ JP ನಿರ್ಮಲ್ ಅವರನ್ನು ಸುಮ್ಮನಿರಿಸ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಮಕ್ಕಳದೇನು ತಪ್ಪಿದೆ, ನಾನು ಮಾಡಿರೋ ಕರ್ಮಕ್ಕೆ ಇವತ್ತು ನಾನಿರೋದು ಅಂತ ಹೇಳಿ JP ಹೇಳ್ತಾರೆ. ಆ ಕಡೆ ಸಾಕ್ಷಿ ಮತ್ತು ಜಗನ್ ಫುಲ್ ಖುಷಿಯಾಗಿದ್ದಾರೆ, ಯಾಕಂದರೆ ಇಡೀ ಆಸ್ತಿ ತಮ್ಮ ಕೈವಶ ಆಗ್ತದೆ, ಆನಂತರ ಬ್ಯಾಂಕಲ್ಲಿರೋ ದುಡ್ಡು ಕೂಡ ನಮ್ಮಂತೆ ಆಗತ್ತೆ ಅಂತ. ಇಲ್ಲಿ ಜಗನ್ ಅವರು ಜಸ್ಟ್ ಇವತ್ತು ಯೋಚನೆ ಮಾಡಿದ್ದಲ್ಲ, ಈ ಕುತಂತ್ರ ಬುದ್ಧಿಯನ್ನು 20 ವರ್ಷಗಳಿಂದನೇ ಈ ಜಿದ್ದನ್ನು ಇಟ್ಕೊಂಡು ಬಂದಿದ್ರು, ಆದರೆ ಸಮಯವನ್ನು ನೋಡಿ ಉಳಿದ್ರು ಅಂತ ಹೇಳಿ ಇಲ್ಲಿ ಜಗನ್ ತನ್ನ ಹೆಂಡತಿ ಹತ್ರ ಹೇಳ್ತಿದ್ದಾರೆ. ಆದರೆ ಈಗಲೂ ಕೂಡ ಸಾಕ್ಷಿ ಅವ್ರಿಗೆ ಭಾರ್ಗವಿ ಭಯ ಇದೆ, ಹಾಗಾಗಿ ಭಾರ್ಗವಿ ಏನಾದರೂ ಮಾಡಬಹುದೇನೋ ಅಂತ ಹೇಳಿ ಹೆದರ್ಕೊಂಡಾಗ ಭಾರ್ಗವಿ ಏನು ಮಾಡ್ತಾಳೆ, ಇವತ್ತು ಈ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಭಾರ್ಗವಿ ಅಂತಾನೆ ಹೇಳಬಹುದು ಅಂತ ಹೇಳಿ ಜಗನ್ ತಿಳಿಸ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿ, ಶಕ್ತಿ ಪ್ರಸಾದ್ ಮತ್ತು RK ಎಲ್ಲರೂ ಕೂಡ ಕೇಕೆ ಹಾಕಿ ನಗ್ತಿದ್ದಾರೆ. ನಮ್ಮ ಶತ್ರು ಇವತ್ತು ಬೀದಿಗೆ ಬಿತ್ತಿದ್ದಾನೆ ಅಂದಮೇಲೆ ಮತ್ತೆ ಅವನನ್ನು ಮೇಲೆ ಹೇಳುವುದಕ್ಕೆ ಬಿಡಬಾರ್ದು ಅಂತ ಹೇಳಿ ಅವರು ಗೌರವ ಮಾತನಾಡ್ಕೋತಾರೆ. ಅದಕ್ಕೆ ಅಲ್ವಾ ಬೃಂದಾನ ಅಲ್ಲಿ ಕಳಿಸಿರೋದು, ಅಲ್ಲಿನ ಎಲ್ಲ ಅಪ್ಡೇಟ್ಸನ್ನು ತಗೊಳ್ಳೋದಕ್ಕೆ ಅಂತ ಗಾಯತ್ರಿ ದೇವಿ ಹೇಳ್ತಿದ್ದಾರೆ. ಇನ್ನು JPಯನ್ನು ಮಕ್ಕಳೇ ಅವಮಾನ ಮಾಡ್ತಾರೆ, ಮಕ್ಕಳಿಂದ ಕೂಡ ಅವನಿಗೆ ಬೆಲೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಮನೆಯನ್ನು ಹುಡ್ಕೊಂಡು ಬರೋಕ್ಕೆ ಹೋದಾಗ ಚರಣ್ ಬಂದು ಅಪ್ಪನ ಬೈತಾರೆ, ಇವತ್ತು ನಿಮ್ಮಿಂದಾಗಿ ನಾವು ಬೀದಿಗೆ ಬಿದ್ದಿದ್ದೀವಿ, ನಿಮ್ಮ ಪಾಪ ಕರ್ಮ ನಮ್ಮನ್ನು ಸುಡ್ತಾ ಇದೆ ಅಂತ ಹೇಳಿ ಬೈದು ಅವಮಾನವನ್ನು ಮಾಡ್ತಾರೆ. ಈ ಕಡೆ ಕೊನೆಗೂ ಕೂಡ ಅರ್ಜುನ ಅವನ ತಪ್ಪನ್ನು ಅರಿವು ಮಾಡಿಕೊಂಡು ಹೆಂಡತಿಯನ್ನು ಒಪ್ಕೊಂಡಿದ್ದಾರೆ. ಇವತ್ತು ನಮ್ಮಿಂದಾಗಿ ಈ ಪರಿಸ್ಥಿತಿಗೆ ಬಂದಿದ್ದೀವಿ, ಇದನ್ನು ಇಬ್ಬರು ಕೂಡ ಸೇರಿಕೊಂಡು ಸರಿಪಡಿಸೋಣ, ಲಾಯರ್ ಆಗಿ ನನ್ನ ಹೆಂಡತಿಯಾಗಿ ನೀವು ನಮ್ಮ ಜೊತೆ ಇರಬೇಕು, ಈ ಒಂದು ಕೇಸನ್ನು ನಾವು ಖಂಡಿತ ಸರಿಯಾಗಿ ನಡೆಸಿ ಅಪ್ಪನ ಇದರಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ಮಾತನಾಡ್ಕೋತಾರೆ. ಇಲ್ಲಿ ಭಾರ್ಗವಿ ಅಮ್ಮ ಬಂದು ಮನೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಭಾರ್ಗವಿ ಬೇಡ, ನನ್ನ ಮಾವಂಗೆ ಅವಮಾನ ಆಗತ್ತಾ, ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಮಾವ ಇರುವುದು ಸರಿ ಇಲ್ಲ, ನನ್ನ ಮಾವ ತಪ್ಪು ಮಾಡಿಲ್ಲ, ಅವರು ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಬೇಕು, ಜನಗಳು ಯಾರು ಅವರನ್ನು ಹಾಡ್ಕೋಬಾರ್ದು, ಮೊದಲನಾಗೆ ಆನೆ ರೀತಿ ಇರಬೇಕು ಅವರು ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಚಾರ